ತಾಯಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುಳಾ ಅವರು. ಮೇಡಮ್ ನಮಸ್ತೆ. ನಮಸ್ತೆ. ಮಗನನ್ನ ಕಳೆದುಕೊಂಡು ಈಗಷ್ಟೇ 1 ವರ್ಷ ಆಗಿದೆ. ನೀವು ಪೂಜೆ ಮಾಡಿದ್ರಂತೆ. ಯಾರು ಈ ರೀತಿಯಾಗಿ ಸಮಾಧಿಯನ್ನ ಕೆಡವಿರೋದು? ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಮಾ? ರಾಧಾ ಮೇಡಮ್ ಅವರ ಮೇಡಮ್ ಮಾತಾಡ್ತಿರೋದು. ರಮ್ಯಾ ಅಂತ ಹೇಳಿಮ್ಮ. ಹೌದಾ ಮೇಡಮ್, ನಮಸ್ತೆ. ನಮಸ್ತೆ. ಇದು ದಾಯಾದಿಗಳು ನಮ್ಮ ಯಜಮಾನ್ ಇದಾರಲ್ಲ, ಅವರ ದೊಡ್ಡಪ್ಪನ ಮಕ್ಕಳು. ಅವ್ರ ದೊಡ್ಡಪ್ಪನ ಮಕ್ಕಳು ಅಕ್ರಮವಾಗಿ ಮೊನ್ನೆ ಡಿಸೆಂಬರ್ ಅಲ್ಲಿಂದ ಈಚೆಗೆ ಈ ತಾಲೂಕ್ ಆಫೀಸಲ್ಲಿ ಕೇಸ್ ವರ್ಕರ್ ಅಂತದ್ ಗೋಕುಲ್ ನಡ್ಕೊಂಡು ಮಾಡಿಸ್ಕೊಂತಾರೆ. ಮಾಡಿಸ್ಕೊಂಡ್ಮೇಲೆ ನಾವು ಸಮಾಧಿ ಕಿತ್ತು ಗೋಡೆ ಹಾಕಿರ್ತೀವಿ, ಅವ್ನು ಪ್ರಶಾಂತವಾಗಿರ್ಲಿ ಅಂತ ಗಿಡಗಳೆಲ್ಲ ಇಟ್ಟಿರ್ತೀವಿ, ಹೊಂಗೆ ಮರ ಇಟ್ಟಿರ್ತೀನಿ, ನನ್ ಮಗನ್ ನೆರಳಿರ್ಲಿ ಅಂತ ಹೇಳ್ಬಿಟ್ಟು ಬಿಸಿಲು ಅಂತ ನಮ್ಮ ಮನೆಗಳಲ್ಲಿ ಇಡೋ ಸಂಪ್ರದಾಯನೇ ಅಲ್ವಾ ನಮ್ಮ ಹಿಂದೂಗಳ ಮನೆಗಳಲ್ಲಿ. ಕೆತ್ತ ತಾಯಿ ಮಾಡ್ಲು ಹೊಂಗೆ ಮರ ಅಂತ ಹೇಳ್ತಾರಲ್ವಾ, ಹಂಗೆ ಇಡ್ತೀನಿ. ಎಷ್ಟು ದೊಡ್ಡ ಮರ ಮಾಡ್ತೀನಿ, ಸಣ್ಣ ಗಿಡನ ದೊಡ್ಡದ್ ಮಾಡ್ತೀನಿ. ತುಳಸಿ ಗಿಡಗಳು 100 ಇರುತ್ತೆ ಮೇಡಮ್, ಎಲ್ಲದಕ್ಕೂ ನೀರ್ ಹಾಕ್ತೀನಿ. ದೂರದಿಂದ ಹೊತ್ಕೊಂಡ್ಬಂದು ಒಂದು ಗಿಡ ಇಲ್ದಂಗ ಆಗೋಗಿದೆ. ಇವಾಗ ಬಿಸಿಲು ಮಾಡಕ್ ಹೋಗಿದ್ದಾವೆ, ಸುತ್ತು ಬೇಲಿ ಹಾಕ್ತಾರೆ, ಎಲ್ಲೋ ಕೊನೆಗೆ ಒಂಚೂರು ದಾರಿ ಬಿಡ್ತಾರೆ. ಆ ದಾರಿಯಲ್ಲಿಂದ ಬಂದು ನೀರ್ ಹಾಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. 1 ತಿಂಗಳಿಂದ ಈಚೆ, ಡಿಸೆಂಬರ್ ಇಂದ ಈಚೆಗೆ. ಮೊನ್ನೆ ವಾರದಲ್ಲಿ ಆ ದಾರಿಗೆ ಮುಳ್ಕಂಪಗಳನ್ನು ಹಾಕ್ತಾನೆ ಆಯ್ತಾ, ಅದನ್ನ ನಮ್ಮವ್ರು ಕ್ಲೀನ್ ಮಾಡ್ಕೊಡ್ತಾರೆ. ಹೋಗು ಒಳಗೆ ಅಂತ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾ ಇರ್ತೀನಿ. ಮತ್ತೆ ಕಂಬಗಳು ಹಾಕ್ದಾಕಿದಾರಲ್ಲ, ಹಿಂಗೆಲ್ಲ ಮಾಡೋದನ್ನ ಕಂಬಗಳು ಹಾಕ್ತಾರೆ ದಾರಿಗೂ ಅಡ್ಡ. ಕಂಬಗಳು ಹಾಕಿ ಸುತ್ತ ಬಿಡ್ತಾರೆ. ಮತ್ತೆ ಒಂದಿನ ಬಂದ್ ನೋಡಿದ್ರೆ ಕಂಬಗಳು ಹಾಕಿ ಸುತ್ತ ಬಿಟ್ಟಿದಾರಲ್ಲಪ್ಪ 1ನೇ ತಾರೀಕು, ಹೆಂಗ್ ನಾನು ಪೂಜೆ ಮಾಡೋದು ಸೋಮವಾರ ಅಂತಂದ್ರೆ, ಆಯ್ತಮ್ಮ ಈ ಕಂಬಿ ಎಲ್ಲ ಸುತ್ಕೊಂಡು ಹೋಗಂಗು ಮಾಡ್ಕೊಂತಾರೆ. ಸಾಯಂಕಾಲ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಮಂಗಳವಾರ ಬೆಳಗ್ಗೆ ನೋಡಿದ್ರೆ ಸಮಾಧಿ ಮೇಲೆ ಹೊಡೆದಾಕಿದ್ದಾರೆ ಮೇಡಮ್. ಹೊಡೆದಾಕಿರೋದು ನೋಡಿ ಸ್ಟೇಷನ್ ಹೋಗ್ತೀನಿ ಓಡೋಡಿ. ಅಯ್ಯೋ, ಬೆಳಗಿಂದ ರಾತ್ರಿವರೆಗೂ ಇದ್ರು ಅವ್ರು FIR ಮಾಡಲ್ಲ ಮೇಡಮ್. ಬಂದು ನೋಡ್ತೀವಿ ಬುಧವಾರ. ಏನ್ ಹೇಳಿ ಕಳ್ಸಿದ್ರು ಪೊಲೀಸ್ನವರು? ಈ ತರ ಹೀಗಾಗಿದೆ ಅಂತ ಹೇಳಿದಾಗ ಏನ್ ಹೇಳಿದ್ರು? ಕರ್ಸಿ ಮಾತಾಡ್ತೀನಿ ಅವ್ರನ್ನ ಅಂತ ಹೇಳ್ತಾರೆ. ಕರ್ಸಿ ಮಾತಾಡ್ತೀನಿ ಅಂತಾರೆ. ಅವ್ರು ಎಷ್ಟೊತ್ತಾದ್ರೂ ಬರಲ್ಲ. ಇನ್ಸ್ಪೆಕ್ಟರ್ ಹೊರಟೋದ್ಮೇಲೆ ಸೀನಪ್ಪ ಅನ್ನೋರು ಬರ್ತಾನೆ. ಅವ್ನು ಬಂದು ನೋಡ್ಕೊಂಡು ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೊರಟೋಗ್ತಾನೆ. ಮತ್ತೆ ಸಾಯಂಕಾಲ ಅವ್ನ ಅಣ್ಣ ತಮ್ಮದನ್ನೆಲ್ಲ ಕರ್ಕೊಂಡು ರಾತ್ರಿ 7 ಗಂಟೆಯಲ್ಲಿ ಬರ್ತಾನೆ. 7 ಗಂಟೆವರೆಗೂ ನಾವ್ ಅಲ್ಲೇ ಇರ್ತೀವಿ ಸ್ಟೇಷನ್ ಅಲ್ಲೇ. ಅವಾಗ ಕೇಳಿದ್ರೆ ಅಷ್ಟೊತ್ತಾದ್ಮೇಲೆ DSP ಬಂದಿರ್ತಾರೆ. ಅವ್ರು ಮೀಟಿಂಗ್ ಅಲ್ಲಿ ಇರ್ತಾರೆ. ಮೀಟಿಂಗ್ ಆಗೋದ್ಮೇಲೆ 8 ಗಂಟೆಯಲ್ಲಿ ಉಳಿಸ್ಕೊಂಡ್ ಮಾತಾಡಿದ್ರೆ ನಮ್ ಬಗ್ಗೆ ಹೇಳಿಕೆನೆ ತಗೊಳ್ಳೋಣ. ಅವ್ನು ಆಗದೆ ಇರೋ ಅವನ ಬಗ್ಗೆ ಅಂತ ಅವನ ಹತ್ರ ಹೇಳಿಕೆಗಳು ತಗೊಂಡು ಅವ್ನು ಹೇಳಿದ್ದೆಲ್ಲ ಕೇಳಿ ನಮ್ಮವ್ರನ್ನ ಬೈತಾರೆ. ಬೋಳಿ ನನ್ ಮಗ್ನ ನೀನ ಹೊಡೆದಾಕೊಂಡ್ ಬಂದಿದ್ಯಾ ಅಂತ. ಅವ್ರ ಆಪೋಸಿಟ್ ಅವ್ರು ಅವನೇ ಹೊಡೆದಾಕೊಂಡ್ ಬಂದಿರೋದು ಸರ್ ಬೆಳಗ್ಗೆ ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ಗೆ, ನಮ್ಮವ್ರನ್ನ ಹಾಗಂತ ಬೈತಾನೆ. ಬೈದ್ಮೇಲೆ ಆಯ್ತು ಸರ್ ನಮ್ಮ ಮಗುನ್ ಸಮಾಧಿ ನಾವೇ ಹೊಡ್ಕೊಂತೀವ ಅಂತ ನಾನು ಹೇಳೋ ಅಷ್ಟೊತ್ತು ಆಯ್ತು ಬೆಳಗ್ಗೆ ಬಂದು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ. ಬೆಳಗ್ಗೆ ಇಲ್ಲ ಬಂದಿಲ್ಲ ಮೇಡಮ್, ಬಂದಿಲ್ಲ. ಮಧ್ಯಾಹ್ನ ಬರ್ತಾರೆ ಅಂತ. ಆಯ್ತು, ಸಮಾಧಾನ ಮಾಡ್ಕೊಳ್ಳಿ, ಅರ್ಥ ಆಗತ್ತೆ. ತಾಯಿಗೆ ಮಗನ ಒಂದು ಸಾವನ್ನಪ್ಪಿದ ನಂತರ ಆ ನೋವು ಎಷ್ಟಿರುತ್ತೆ ಅಂತ ನಮಗೂ ಅರ್ಥ ಆಗತ್ತೆ. ನೋಡೋಣ, ನಾವು ಇವಾಗ ಸುದ್ದಿಯನ್ನ ಬಿತ್ತರ ಮಾಡಿದ್ದೀವಿ. ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೋ ಇಲ್ವೋ ಅಂತ ಹೇಳಿ. ಧನ್ಯವಾದ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ಕಾಗಿ.